ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ. ಸಾಕು ನಿಲ್ಸು. ಕರಿಮಣಿ 90 ದಾಸಿ ಹಾಕೊಂಡದಕ್ಕೆ ಈ ಸ್ನೇಹದ ಹಾಡು ಹಿಂಗ್ ಬಂದ್ಬಿಡ್ತಲ್ವಾ? ಹೌದು ಕರಿಮಣಿ, ನೀನು ಒಂಥರ ಸ್ನೇಹಮಯಿ ಅಲ್ವಾ, ಅದಕ್ಕೆ. ಸರಿ, ಈ ಕಾರ್ಯಕ್ರಮ ಶುರು ಮಾಡು. ಶುರು ಮಾಡೋಣ. ರಾಜಕೀಯ ಸುದ್ದಿಗಳಿಗೆ ಆಶಯದಲ್ಲಿ ಡಿಚ್ಚಿ ಕೊಡುವ ಗಿಲಿಗಿಲಿ ಪಾಲಿಟಿಕ್ಸ್ಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್. ಚಿಂತಾಮಣಿ, ಕರಿಮಣಿ, ನಮ್ಮ ದೇಶದಲ್ಲಿ ಏನೇನೋ ನಡೀತಾ ಇದೆಯಲ್ಲ, ಅದ್ರ ಬಗ್ಗೆ ಮಾತಾಡಕ್ಕೆ ಈಗ ಯಾರು ಬರ್ತಾ ಇದಾರೆ? ಅಯ್ಯೋ, ನಮ್ಮ ದೇಶದಲ್ಲಿ ಹೋಗ್ಲಿ, ರಾಜ್ಯದಲ್ಲಿ ಎಂತೆಂತ ಸುದ್ದಿಗಳಿದೆ. ಹೌದು, ಇದನ್ನ ಹೇಳಕ್ಕೆ ಮತ್ತಾರಿದ್ದಾರೆ? ಹೌದು ಹುಲಿಯ ನಮ್ಮ ಟಗರು ರಾಮಯ್ಯ ಅವ್ರು ಬರ್ತಾರೆ. ಬರ್ಲಿ ನೋಡಿ ಇವಾಗ. ಅವಾಗ ಏನೈತಿ ಒಳಗ, ಏನೈತಿ ಮೊನ್ನೆ ಡಿನ್ನರ್ ಪಾರ್ಟಿಯಲ್ಲಿ ಏನೈತೆ? ನವೆಂಬರ್ ಕ್ರಾಂತಿ ಏನೈತಿ? ಏನೈತಿ ಅಂತಂದ್ರೆ ಇಬ್ಬರು ಕಪಾಲ ಶೇಷ ಹೊಡಿತೀನಿ. ಅಲ್ಲಪ್ಪ, ನವೆಂಬರ್ ಕ್ರಾಂತಿಲೂ ಏನಿಲ್ಲ, ಮೊನ್ನೆ ಡಿನ್ನರ್ ಪಾರ್ಟಿನಲ್ಲಿ ಏನೂ ಇಲ್ಲ. ರಿಯಲಿ? ಡಿನ್ನರ್ ಅಲ್ಲಿ ಏನು ಇಲ್ವಾ? ಹಂಗಾದ್ರೆ ಖಾಲಿ ಪ್ಲೇಟಾ? ಚಿಕನ್ನು, ಮಟನ್ನು, ಹೋಳಿಗೆ, ಒಬ್ಬಟ್ಟು ಅದೇನು ಇರ್ಲಿಲ್ವಾ? ಏನೂ ಇಲ್ಲ ಅಂತಂದ್ರೆ ಊಟ ಇಲ್ಲ ಅಂತಲ್ಲ. ಕರಿಮಣಿ, ಚಿಂತಾಮಣಿ, ಒಡತಿ ನೋಡೋ ಕಪಾಲಕ್ಕೆ. ಡಿನ್ನರ್ ಪಾರ್ಟಿನಲ್ಲಿ ಸಂಪೂರ್ಣವಾಗಿ ವೆಜ್ಜು, ನಾನ್ ವೆಜ್ಜು, ವೆರೈಟಿ ಎಲ್ಲ ಇತ್ತು. ಆದರೆ ಹೊರಗಡೆ ಹೇಳ್ತಿದ್ರಲ್ಲ, ಡಿನ್ನರ್ ಪಾರ್ಟಿಗೆ ಹೋಗಿದ್ದಾರೆ, CM ಡಿನ್ನರ್ ಪಾರ್ಟಿ. ಇಲ್ಲಿ ಕೆಲವರು ಕನಕಪುರದ ಬಂಡೆ ಕಡೆಯವರು ಪಾರ್ಟಿಗಿಲ್ಲ, ಇವರು ಒಳಗಡೆ ಏನೋ ಮಾಡ್ತಾ ಇದ್ದಾರೆ. ನೀನು ಹೇಳ್ದಲ್ಲ ನವೆಂಬರ್ ಕ್ರಾಂತಿ, ನಾನು ಅವತ್ತು ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ನವೆಂಬರ್ ನೋ ಕ್ರಾಂತಿ. ಅದೆಲ್ಲ ನಿಮ್ಮಂಥವ್ರು ಭ್ರಾಂತಿ. ಅದಕ್ಕೆ ಹೇಳದ್ದು ಏನೂ ಇಲ್ಲ. ಪಾರ್ಟಿಯಲ್ಲಿ ಏನೂ ಇಲ್ಲ ಅಂದ್ರೆ ಬರೀ ತಿನ್ನಕ್ಕೆ ಕುಡಿಯಕ್ಕೆ ಪಾರ್ಟಿ ಮಾಡಿದ್ದ? ಹಂಗೆಲ್ಲ ಕಣಯ್ಯ, ನಾವು ಡಿನ್ನರ್ ಅಂದ್ರೆ ಔತಣಕೂಟ ಏರ್ಪಡಿಸಿದ್ದು ರಾಜ್ಯ, ಗ್ರೇಟರ್ ಬೆಂಗಳೂರು ಎಲ್ಲ ಅಭಿವೃದ್ಧಿ ಆಗೋದನ್ನ ಈ ಅಭಿವೃದ್ಧಿ ಮಾಡ್ಬೇಕಲ್ಲ, ಅದ್ರ ಬಗ್ಗೆ ನಾವೆಲ್ಲ ಮಾತಾಡಬೇಕು ಅಂತ ಸೇರ್ಕೊಂಡಿದ್ದು. ಅಭಿವೃದ್ಧಿ ಅದಕ್ಕೆ ಹೊರಗಡೆ ಬಂದು ನೋಡ್ತೀನಿ, ಟಾರ್ಗಳಿಗೆಲ್ಲ ಗುಂಡಿ ಮುಚ್ಚಿ ಪಳ ಅಂತ ಮೇಕಪ್ ಮಾಡಿಬಿಟ್ಟಿದ್ದಾರೆ. ನೋಡು ಕಪಾಲ್ಕೆ. ಅಲ್ಲಪ್ಪ, ಏನು ಇದ ಕನಸ ಇಲ್ಲ 3D ಅನಿಮೇಷನ್ ಇಲ್ಲ AI ಟೆಕ್ನಾಲಜಿನ ಎಲ್ಲ ರಸ್ತೆನ ಒಂದೇ ಸತಿ ನಾವು ಮಾಡ್ಬಿಡೋಕ್ಕೆ ಇಟ್ ಟೇಕ್ಸ್ ಟೈಮ್. ಯಾಕಂದರೆ ಎಲ್ಲವೂ ಕೂಡ ಇದೆ. ಈಗ ಕೆಲವ್ರು ಏನಂತ ಇದ್ದಾರೆ, ಹೈಕಮಾಂಡ್ ಎಲ್ಲ ಒಪ್ಪಿಟ್ರೆ ಒಬ್ಬರನ್ನ CM ಮಾಡ್ಬೋದು, ಶಾಸಕರಾಗಿ ಎಲ್ಲ ಒಪ್ಕೊಂಡವ್ರನ್ನ CM ಮಾಡ್ಬೋದು ಅಂತ ಒಂದು ಚರ್ಚೆ ಆಯಿತು ಮೊನ್ನೆ. ಅದ್ಯಾರೋ ಅವರು ಹೇಳ್ತಾರೆ, ನಾವೆಲ್ಲ ಹೋಗಿ ಹೈಕಮಾಂಡ್ ಹೇಳ್ಬಿಟ್ರೆ ಚೇಂಜ್ ಆಗ್ಬಿಡುತ್ತೆ ಅಂತ. ಅದು ಸ್ವತಃ ಕನಕಪುರದ ಬಂಡೆನೇ ಹೇಳಾರೆ. ಏನಂತ ಹೇಳಿದ್ದಾರೆ? ಏನ್ ಹೇಳಿದ್ರು? ಹೈಕಮಾಂಡ್ ಏನು ಹೇಳುತ್ತೆ ಅದೇ ನಮ್ದು ಲಾಸ್ಟ್ ಫೈನಲ್, ಯಾವುದು ಇಲ್ಲ. ಅಲ್ಲ, ಈ ಕಡೆ ನೋಡಿದ್ರೆ ಬಂಡೆಯವರು ಫಳ ಅಂತ ಹೊಳಿತಾ ಇದ್ದಾರೆ, ಮಿರ ಅಂತ ಮಿಂಚ್ತಾ ಇದ್ದಾರೆ. ಇದು ಕಾರಣ ಏನು? ಕಾರಣ ಏನು ಅಂತ ನನ್ ಕೇಳಿದ್ರೇನ್ರಿ? ಈಗ ನಾನೇನು ಅವ್ರಿಗೆ ಹೋಗೋದು ಬರೋದು CCTV ಹಾಕೊಂಡು ನೋಡೋಕ್ಕಾಗುತ್ತಾ? ಅದು ನೀವು ಹೇಳ್ಬೇಕಪ್ಪ. ಅದಲ್ಲ, ಅಲ್ಲೇ ಇರೋದು ಟ್ವಿಸ್ಟ್. ಕನಕಪುರ ಬಂಡೆಯವರು ಹಾಸನ ಕ್ಷೇತ್ರಕ್ಕೆ ಹೋಗಿದ್ರು, ಭಕ್ತಿಯಿಂದ ಕೈ ಮುಗಿದ್ರು, ಬಾಲ್ಗಡೆ ಹೂ ಬಿತ್ತು. ನೀವು ಏನಾದ್ರು ಆಶ್ರಮಕ್ಕೆ ಹೋದ್ರಾ? ನಿಮ್ಗೆ ಏನಾದ್ರು ಹೂ ಬಿತ್ತಾ? ಈಗ ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ಕೈ ಮುಗಿದಾಗ ಬಲಗಡೆ ಎಡಗಡೆ ಹೂ ಬೀಳುತ್ತೆ. ಅದು ಅವರವರ ಭಕ್ತಿ ಭಾವ ಪರಾಕಾಷ್ಠೆ. ಈಗ ಅವ್ರಿಗೆ ಹೂ ಬಿತ್ತು ಬಲಗಡೆ ಅಂತಂದ್ರೆ ಏನರ್ಥ? ಒಳ್ಳೇದಾಗುತ್ತೆ ಅಂತ ಅರ್ಥ ಅಂತ ನಮ್ಮ ನಂಬಿಕೆ. ಒಳ್ಳೇದಾಗ್ಲಿ ಅಷ್ಟೇ. ಸ್ಲಿಪ್ ಡಿಸ್ಕ್. ಅವ್ರ ಭಕ್ತಿಗೆ ಏನು ಪ್ರಾರ್ಥನೆ ಮಾಡ್ತಾರೆ ಅದು ಬಿಡುತ್ತೆ. ಅಯ್ಯೋ, ನೀವು ಭಕ್ತಿ ಗಿಕ್ತಿ ಏನನ್ನ ಹೇಳ್ತೀರಿ, ಆದ್ರೆ ಅವ್ರು ಹೋಗಿ ಪ್ರಾರ್ಥನೆ ಮಾಡಿದಾಗ ಹೂ ಬಿತ್ತು ಅಂದ್ರೇನು? ಅವ್ರ ತಲೆಯಲ್ಲಿ ಏನು ಓಡ್ತಿದೆ ಅದು ಆಗುತ್ತೆ ಅಂತ ನೋಡ್ತಿತ್ತು. ಅದೇ ಅವ್ರು CM ಆಗ್ಬೇಕಂತಾನೆ ಅವ್ರ ತಲೆಯಲ್ಲಿ ಇದೆ, ಅದೇ ಅವ್ರಿಗೆ ಹೂ ಬಿದ್ದಿದ್ದು. ಇದು ಯಾರು ಹೇಳಿದ್ದು? ಜನ ಮಾತಾಡ್ತಿದ್ದಾರೆ. ಜನ ಮಾತಾಡ್ತಾರೆ ಕಡೆಯ, 100 ಜನ ಮಾತಾಡ್ತಾರೆ. ಈಗ ನಾವು ಹೋಗಿದ್ದು ಕೈ ಮುಗಿದ್ವಪ್ಪ. ಈಗ ನಮ್ದು 3 ವರ್ಷ ಆಗೋಯ್ತು. ನೆಕ್ಸ್ಟ್ ಯಾರಾದರೂ CM ಆಗ್ತಾರೆ ಅಂದರೆ ಸತತವಾಗಿ 5 ವರ್ಷಗಳ ಕಾಲ
CM ಜೈ ನಾನು ಹೇಳಲ್ಲ, ಪಾಪ ಅವ್ರ ಭಕ್ತಿ ಭಾವ ಒಳ್ಳೇದು. ಏಯ್ ಮತ್ತಿನ್ನೇನು, ಇನ್ನೇನು ಅದು ಹೋಗಿ ಇದು ಹೋದ್ರೆ ಇದು ಮಾಡೋ ಟೈಮಲ್ಲಿ ಅದಾದ್ರೆ ಏನಾಗುತ್ತೆ ಗೊತ್ತಾ? ಹೆಚ್ಚು ಕಡಿಮೆ ಆದ್ರೆ ಎಂತ ಮಾಡೋದು? ಇದು ಹೋಗಿ ಅದು ಆದ್ರೆ ಇದು ಆಗುತ್ತೆ. ಇದು ಅದು ಅದು ಏನಂದ್ರೆ ಮುರುಘ, ಇದನ್ನ ಮಾಡಕ್ ಹೋಗಿ ಅದೇನಾಗುತ್ತೆ, ಅದನ್ನ ಮಾಡಕ್ ಹೋಗಿ ಇದೇನಂತ ಕೇಳ್ತಾ ಇದ್ದಾನೆ. ನೀವಿಬ್ರು ದೊಡ್ಡ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ದೊಡ್ಡ ಬಾಸ್ ದೊಡ್ಡ ಬಾಸ್ ನೋಡಿ ಅಲ್ಲಿ ಯಾವುದೋ ಒಂದು ಹುಡುಗಿ ಮಾತಾಡ್ತಿತ್ತು, ನೋಡಕ್ ನಿನ್ ತಂಗಿಯಾಗೆ ಇದ್ದವ ಮಾತಾಡ್ತಿತ್ತಲ್ಲ, ಅದು ಇಂಥದ್ದಾದ್ರೆ ಮಾರ್ಯಾರೆ ಅದು ಎಂತ ಉಂಟೆ ಗೊತ್ತಾ, ಇದು ಅದು ಅದು ಇದು ಅಂತ. ಹಂಗ ನೀವಿಬ್ರು ಅದು ಇದೆ. ಏಯ್ ಇರೋದು ಯಾವ್ದಾದ್ರು ಬೇರೆ ವಿಷಯ ಕೇಳಿ. ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲ ಸಂತೃಪ್ತವಾಗಿದೆ. ಬೇರೆ ಅಭಿವೃದ್ಧಿ ವಿಷಯ ಇದ್ರೆ ಕೇಳಬೇಕು. ಒಂದು ಇಂಪಾರ್ಟೆಂಟ್ ಇದೆ ಕೇಳೋದು. ಮೊದಲು PCM ಅಂತ ಪಕ್ಷದ ವಿರುದ್ಧ 30-40 ಅಂತ ಏನೇನೋ ಆರೋಪ ಮಾಡಿದ್ರಿ. ಇವಾಗ ಏನು ಹೇಳ್ತೀರಾ? ನಿಮ್ಮ ಪಕ್ಷದಲ್ಲೂ ಈಗ 60 ಪಾರ್ಟಿನ ಬಿಟ್ಟು 60-100 ಅಂತ ಮಾತಾಡ್ತಾ ಇದಾರಂತೆಲ್ಲ. ನಾನು ಮೊದಲಿಂದ ಹೇಳ್ತೀನಿ, ಅದು ಆರೋಪ. ಈಗ ನಾನು ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿಲ್ವೇನಯ್ಯ, ಈಗ ಗುತ್ತಿಗೆದಾರರೆಲ್ಲ ಬಂದು ಓದ್ಸರಿ ಅವರೇ ಕೊಟ್ಟಿದ್ದು ನಮಗೆ 40%. ನಾವು ಹೇಳಿದ್ವಾ? ನಾವು ಹೋರಾಟ ಮಾಡಿದ್ವಾ? ಗುತ್ತಿಗೆದಾರರು ಬಂದು ಕೊಟ್ಟರು 40% ಕಮಿಷನ್ ಹೋಗ್ತಾ ಇದೆ ಅಂತ. ನಾವು ಅದರ ಆಧಾರದ ಮೇಲೆ ಹೋರಾಟ ಮಾಡಿದ್ವಿ. PCM ಅಂತ ಹೇಳಿದ್ವಿ. ಅದು ಪ್ರೂಫ್ ಕೊಡಿ ಅಂದರು, ನಮಗೆ ಪ್ರೂಫ್ ಸಿಕ್ಕಲಿಲ್ಲ, ಅದನ್ನು ಕೈಬಿಟ್ಟು. ಈಗಲೂ ಅಷ್ಟೇ ಅವ್ರು ಬಂದು ಮಾಡ್ತಾ ಇರೋದು ಆರೋಪ. 30, 40, 60, 80 ಅಲ್ರಿ, 100% ತಗೊಂಡ್ರೆ ಕೆಲಸ ಮಾಡೋಕ್ಕಾಗುತ್ತಾ? 100% ಕಮಿಷನ್ ತಗೊಂಡ್ರೆ 100% ನಾವೇ ತಗೊಂಡ್ಮೇಲೆ ಕೆಲಸ ಏನಾಗುತ್ತಪ್ಪ? ಎಲ್ಲ ಪ್ಯಾಚ್ ಹಾಕ್ಬೇಕಷ್ಟೇ. ಇದೆಲ್ಲ ಆರೋಪ. ನಾನು ಅದಕ್ಕೆ ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ, ನೋಡ್ರಿ ನಿಮಗೆ ಪರ್ಸೆಂಟೇಜ್ ಜಾಸ್ತಿ ಕೇಳ್ತಿದ್ದಾರಾ, ಇಲ್ಲ ಬಿಡುಗಡೆ ಆಗ್ತಿಲ್ವಾ, ಅದಕ್ಕೆ ನ್ಯಾಯಬದ್ಧವಾಗಿ ನೀವು ಹೈಕಮಾಂಡ್ಗಾರು ದೂರು ಕೊಡಿ, ಇಲ್ಲ ಹೈಕೋರ್ಟ್ಗಾದರೂ ಹೋಗಿ, ಇಲ್ಲ ರಾಜ್ಯಪಾಲರ ಹತ್ರನಾದರೂ ಹೋಗಿ. ದಟ್ ಲೆಫ್ಟ್ಸ್ ಯು ಅಂತ ನಾನು ಗುತ್ತಿಗೆದಾರಿಗೆ ಹೇಳ್ಬಿಟ್ಟಿದ್ದೀನಲ್ಲ. ಇದು ಅಂದಮೇಲೆ ನಮ್ಮದು ಕೈ ಶುದ್ಧ ತಾನೆ. ಆ ವಿಚಾರ ಬಿಟ್ಟಾಕ್ರಿ. ಈಗ ರಸ್ತೆ ಅಭಿವೃದ್ಧಿ ಎಲ್ಲವನ್ನ ನಾವು ಮಾಡ್ತಾ ಇದೀವಿ. ಇಟ್ ಟೇಕ್ಸ್ ಟೈಮ್ ಅಷ್ಟೇ. ಅಲ್ಲ ಮುರುಘ, ಡಿನ್ನರ್ ಪಾರ್ಟಿ ಅಂತ ನೀವು ಸುತ್ತಾ ಇದ್ದೀರಾ. ಆ ಕಡೆ ಬಂಡೆ ಅವರು ನಾನು CM ಆಗಬೇಕು ಅಂತ ತಲೆಯಲ್ಲಿ ಯೋಚನೆ ಇಟ್ಕೊಂಡು ಕಂಡು ದೇವ್ರುಗಳಿಗೆಲ್ಲ ಕೈ ಮುಗಿತಾ ಹೋಗ್ತಾ ಇದ್ದಾರೆ. ಇದ್ರ ಮಧ್ಯೆ ನಮ್ಮ ಸರ್ಕಾರಿ ಸಿಬ್ಬಂದಿಗಳು ಜೋರಾಗಿ ಎಣ್ಣೆ ಪಾರ್ಟಿ ಮಾಡ್ತಿದ್ದಾರೆ ಚಿತ್ರದುರ್ಗದಲ್ಲಿ. ಯಾವುದೇ ಸರ್ಕಾರಿ ಸ್ವಾಮ್ಯಕ್ಕೊಳಪಡ್ತಕ್ಕಂಥ ವ್ಯಕ್ತಿ, ಸ್ಥಳ ಮತ್ತೊಂದು, ಅದೇನಾದರೂ ಈ ಎಣ್ಣೆ ಪಾರ್ಟಿ, ಬೆಣ್ಣೆ ಪಾರ್ಟಿ, ತುಪ್ಪದ ಪಾರ್ಟಿ ಅವೆಲ್ಲ ಆದರೂ ಕೂಡ ಅದಕ್ಕೆ ಅವರೇ ಹೊಣೆ. ಸಸ್ಪೆಂಡ್ ಆಗ್ತಾರೆ, ಅವ್ರಿಗೆ ವೇತನ ರಹಿತ ಮನೇಲಿ ಕೂತ್ಕೋಬೇಕಾಯ್ತದೆ. ಇದು ಸರ್ಕಾರಪ್ಪ, ಕಾನೂನಿರಬೇಕು. ಯಾವುದೇ ಪಕ್ಷ, ಜಾತಿ, ಧರ್ಮ ತರಬಾರ್ದು. ಮೊನ್ನೆ ನಮ್ಮ ಹೈಕಮಾಂಡ್ ಪಕ್ಷದವರು, ನಮ್ಮ ಗುಲ್ಬರ್ಗ ಅವರು ಯಾರು, ಪ್ರಿಯಾಂಕಾ ಖಾರಿಗೆ ಅವರು ಹೇಳಿದ್ರು, ನೋಡಿ ಕೆಲವರು ಅಕ್ರಮವಾಗಿ ಸಕ್ರಮವಾಗಿ ಸಾರ್ವಜನಿಕ ಸ್ಥಳ, ಸರ್ಕಾರಿ ಜಾಗನ ದುರುಪಯೋಗ ಪಡಿಸ್ಕೊತಾರೆ. ಸಂಘ ಸಂಸ್ಥೆಗಳು ಅನುಮತಿ ಇಲ್ಲದೆ ಏನೇನೋ ಮಾಡ್ತಾರೆ, ಇದಕ್ಕೆ ಅಂಕುಶ ಹಾಕಿ ಅಂದರು. ನಾವು ಜನರಲ್ಲಿ ಹೇಳಿದ್ದೇವಪ್ಪ, ಯಾರೇ ಆಗಲಿ ಒಂದು ಸಂಘಟನೆ, ಸಂಸ್ಥೆ, ಮತ್ತೊಂದು ಗುಂಪಾಗಿ ಸೇರ್ಕೊಂಡು ಒಂದೊಂದು ಸಭೆ ಸಮಾರಂಭ ಅವ್ರದ್ದು ಏನೇನೋ ಮಾಡ್ತಾರಲ್ಲ, ಇದಕ್ಕೆ ಪೂರ್ವಾನುಮತಿ ಕಡ್ಡಾಯ. ಈ ಕಣ್ಣಲ್ಲಿ ಇನ್ನು ಏನೇನು ನೋಡ್ಬೇಕು ಕಾಣೆ. ಮೊನ್ನೆ ತಮಿಳ್ನಾಡಿನಲ್ಲಿ ಅದ್ಯಾವುದೋ ಹೊಸ ಪಕ್ಷ ಮಾಡಿದ್ದಾರೆ ಸಿನಿಮಾ ನಟ ಅವರು, ಎಷ್ಟು ಜನ ಕಾಲು ತುಳುಕ್ ಸತ್ಬಿಟ್ರು. ಅಂದರೆ ಅದಕ್ಕೆ ಹೇಳೋದು, ಯಾವುದೇ ಕಾರ್ಯಕ್ರಮ ಆಗಬೇಕಾದ್ರೂ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ಕೊಡಿ, ಬಂದೋಬಸ್ತ್ ಮಾಡಿಸ್ಕೊಳ್ಳಿ. ಈಗ ನೋಡಿ ನಮ್ಮ ಮಾಸ್ನಂಬೆ ಜಾತ್ರೆಯಲ್ಲಿ ಸಚಿವರು ಅವರು ಬ್ಯಾರೇಗೌಡರು ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸೂಪರ್. ಎಲ್ಲ ಜನಗಳು ಹೊಗಳ್ತವ್ರೆ, ಈ ಸರಿ ಚೆನ್ನಾಗಿ ಮಾಡೋರೆ, ಸಿಸ್ಟಮು ಚೆನ್ನಾಗಿ ಮಾಡೋರೆ ಅಂತ. ಏನು ಚೆನ್ನಾಗಿ ಮಾಡಿದ್ದಾರೆ. 1000 ರೂಪಾಯಿ ಟಿಕೆಟ್ ತಂದ್ರೂ ಬಸ್ ಸ್ಟ್ಯಾಂಡ್ ತನಕ ಕ್ಯೂ ನಿಂತ್ಕೋಬೇಕು. ಅಲ್ಲಿ ಯಾವ್ದಾರ ಬಸ್ ಸಿಕ್ಕರೆ ಹತ್ಕೊಂಡು ಹೋಗ್ಬಿಡ್ತಾರೆ ಮಾಡೋದು ಬಿಟ್ಟು. ಅದು ವಿಶೇಷವಾದ ದಿನಗಳಲ್ಲಿ ಏನಾಗುತ್ತೆ, ಸ್ವಲ್ಪ ರಶಸ್ ಜಾಸ್ತಿ ಇರುತ್ತೆ. 4 ಲೈನ್ ಮಾಡಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಎಲ್ಲರಿಗೂ ಚೆನ್ನಾಗಿ, ಯಾರು ಕೂಡ ಅವ್ರವ್ರ ಕಾರಲ್ಲಿ ಹೋಗಿ ನಿಲ್ಸ್ಕೊಳ್ಳಂಗಿಲ್ಲ. ಅದಕ್ಕೆ ಪ್ರೋಟೋಕಾಲ್ ಮಾಡಿ
ಯಾರೋದ್ರೂ ಸರ್ಕಾರಿ ವಾಹನದಲ್ಲಿ ಹೋಗಬೇಕು ಬರಬೇಕು. ಅದು 1,000 ರೂಪಾಯಿ ಟಿಕೆಟು, 300 ರೂಪಾಯಿ ಟಿಕೆಟು, ಧರ್ಮದರ್ಶನ ಎಲ್ಲ ಅಚ್ಚುಕಟ್ಟಾಗಿ ನಡೆದಿದೆ. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಎಲ್ಲಿ ಒಳ್ಳೇದಾಗೋದು? ಎಲ್ಲ ಅವರಿಗೆ ಒಳ್ಳೇದಾಗೋದು. ಯಾರಿಗೆ? ಬಲಗಡೆ ಹೂ ಯಾರಿಗೆ ಬಿದ್ದಿದೆ ಅವ್ರಿಗೆ ಅವರು ಬಲಗಡೆ ಹೂ ಬಿದ್ದಿರೋರಿಗೆ ಏನಾಯ್ತದೆ? CM ಆಗ್ತಾರೆ. ಏಯ್ ಒಳಕ್ಕೆ ನೋಡು ಕಪಾಲಕ್ಕೆ. ಏನು ಬಲಗಡೆ ಹೂ ಬಿದ್ದುಬಿಡ್ತು ಅವ್ರು CM ಅವ್ರು ಕೇಳಿದ್ರೇನ್ರಿ? ಬಂದಾಗಿನಿಂದ ಬರೀ ನೆಗೆಟಿವ್ ಎನರ್ಜಿ ನೀವು ಇಬ್ಬರ ಜೊತೆ ನಿಂತಿದ್ರೆ ನೆಗೆಟಿವ್ ಎನರ್ಜಿ ಆಗುತ್ತೆ. ನಾನು ಚಾಮರಾಜಪೇಟೆಗೆ ಹೋಗಿ ಸ್ವಲ್ಪ ನಾನ್ ವೆಜ್ ತಿನ್ಕೊಂಡು ಪಾಸಿಟಿವ್ ಎನರ್ಜಿ ಮಾಡ್ತೀನಿ. ಏಯ್ ಕರಿಮಣಿ, ಏಯ್ ಚಿಂತಾಮಣಿ, ನಿಮ್ಮಿಬ್ಬರಿಗೂ